ಸಕ್ಸಸ್ ಅಂದರೆ ಏನು? ನಮ್ಮ ಸಕ್ಸಸ್ ಅಂದರೆ ಜಸ್ಟ್ ಕೇವಲ ಇವಾಗ ನಾವು ಏನಾದರೂ ಒಂದು ಗುರಿನ ಇಟ್ಕೊಂಡು ದೊಡ್ಡ ಗುರಿನೇ ಸಾಧಿಸೋದಲ್ಲ, ಸಣ್ಣದಾಗಿ ಗುರಿನ ಇಟ್ಕೊಂಡು ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊತಾ ಬರ್ತಾ ನಮ್ಮ ಲೈಫ್ನ ನೀಡ್ಸ್ ಎಲ್ಲ ಫುಲ್ಫಿಲ್ ಮಾಡೋದೇ ಒಂದು ಸಕ್ಸಸ್. ನಾವು ತಗೊಳ್ಳೋ ಯಾವುದೇ ಡಿಸಿಷನ್ ಅಥವಾ ನಾವು ಮಾಡೋ ಯಾವುದೇ ಕೆಲಸದಿಂದ ನಮಗೆ ಮುಂದೆ ಪಶ್ಚಾತ್ತಾಪ ಆಗಬಾರ್ದು, ಅದೇ ಸಕ್ಸಸ್. Yes, exactly. At the age of 98, they have conducted a ದೊಡ್ಡ ಕುಟುಂಬ. ಓಕೆ, ಭೂಪಾಲ್ ಅನ್ನುವಂಥ ಪ್ಲೇಸ್ ಗೊತ್ತಿದೆ ಅಲ್ಲ ನಿಮಗೆ? ಭೂಪಾಲ್ ಹತ್ತಿರ ಇರುವಂಥ ಒಂದು ಪುಟ್ಟ ಹಳ್ಳಿ ಆಯಿತಾ. ಆ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದೇ ಒಂದು ವಿಶೇಷ. ಅಲ್ಲಿ SSLC ದಾಟಿ PUCಗೆ ಹೋಗ್ತಾರೆ ಅಂತಂದರೆ ದೊಡ್ಡ ಅಚೀವ್ಮೆಂಟ್. ಓಕೆ, ಹೀಗಿರುವಾಗ 32ಕ್ಕೆ ಒಂದು ಆ್ಯಡ್ ಆಯಿತು, ಒಂದು ಹೆಣ್ಮಗು. ಓಕೆ, ಇನ್ನೊಂದು ಮಗು ಬಂತಾ? ಆಯಿತು. ಅವ್ರ ಅಮ್ಮ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಇರುತ್ತೆ. ಹೀಗಿರುವಾಗ ಸುರಭಿ ಗೌತಮ್ ಎಲ್ಲ ಮಕ್ಕಳ ಜೊತೆ ಬೆಳೀತಾರೆ, ಏನು ವಿಶೇಷ ಇಲ್ಲ. ಅಲ್ಲಿ ಮನೇಲಿ 10 ಮಕ್ಕಳಿದ್ರು, ಅವರೊಟ್ಟಿಗೆ ಇವರು ಒಬ್ಬರು. ಹೀಗಿರುವಾಗ ಅವರು ಚೆನ್ನಾಗಿ ಓದ್ತಿರ್ತಾರೆ. ಚೆನ್ನಾಗಿ ಓದುವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಅನುಭವ ಆಗಿರ್ಬೋದು, ಇಲ್ಲೆಲ್ಲ ಟಾಪರ್ಸ್ ಇರ್ಬೋದು, ಅಥವಾ ಯಾವುದಾದ್ರೂ ಕಲ್ಚರಲ್ ಕಾಂಪಿಟೇಷನಲ್ಲಿ ವಿನ್ ಆಗಿರೋರು ಇರ್ಬೋದು. ಆಗ ಓ ಸುರಭಿ ಚೆನ್ನಾಗಿ ಓದ್ತಿದ್ಯಾ ಅಂತ ಕೇಳ್ಪಟ್ಟೆ, ಮಾರ್ಕ್ಸ್ ಒಳ್ಳೆ ಬರ್ತಾ ಇದೆಯಂತೆ ಅಂತ ಇವ್ರಿಗೆ ಖುಷಿ ಆಗೋದಕ್ಕೆ ಶುರುವಾಯಿತು. ಓಕೆ, ಚೆನ್ನಾಗಿ ಓದಿದರೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರೂ ಪ್ರೀತಿ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಅದೊಂದೇ ವಿಷಯ ಸಾಕಾಯಿತು, ಓದೋದಕ್ಕೆ ಶುರು ಮಾಡ್ತಾರೆ. SSLCಲಿ ಟಾಪರ್. ಆಗ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತಾರೆ. ಏನಾಗಬೇಕು ಅಂತಿದ್ದೀರಾ ಅಂತ ಕೇಳ್ತಾರಂತೆ. ಈಗ ನಿಮ್ಮ ಹತ್ರನೂ ಯಾರಾದರೂ ಏನಾಗಬೇಕು ಅಂತಿದ್ದೀರಾ ಅಂತ ಕೇಳಿದ್ರೆ ಆನ್ಸರ್ ಇರಲಿ. ಓಕೆ, ಹೇಳೋದಕ್ಕೆ ಹೆಸಿಟೇಟ್ ಮಾಡಬೇಕು ಅಂತಿಲ್ಲ. ಓಕೆ, ನಾನು ಈಗಲೇ ಇದನ್ನು ಹೇಳೋದಿಲ್ಲ, ಸೀಕ್ರೆಟ್ ಆಗಿರ್ತೀನಿ ಅಂತ. ಏನಾದರೂ ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈಫಲ್ಲಿ ಅಂತ ಅವರನ್ನು ಕೇಳ್ತಾರಂತೆ, ಏನಾಗ್ತೀಯಾ ಅಂತ. ಇವರಿಗೆ ಏನಾಗಬೇಕು ಅಂತ ಗೊತ್ತಿಲ್ಲ. SSLC ಮಕ್ಕಳಿಗೆ ಈಗ ಗೊತ್ತಿರುತ್ತೆ ಬಿಡಿ, ನಾನು ವಿಜ್ಞಾನಿ ಆಗ್ತೀನಿ, ನಾನು ಪೈಲಟ್ ಆಗ್ತೀನಿ ಅಂತ. ಆದರೆ ಒಂದು 15 ವರ್ಷ 20 ವರ್ಷದ ಹಿಂದೆ ಇರುವಂಥ ಮಕ್ಕಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರಿಗೆ ಹೇಗಿರುತ್ತೆ ಅಂದರೆ ನಮ್ಮ ಟೈಮ್. ಆಗ ಆಕೆ ಊರಲ್ಲಿ ಯಾರು ದೊಡ್ಡವರು ಅಂತ ಯೋಚನೆ ಮಾಡ್ತಾರಂತೆ, ಯಾರಿಗೆ ಜಾಸ್ತಿ ಗೌರವ ಇದೆ ಅಂತ. ಅಲ್ಲಿ DC ಬಂದಾಗ ಎಲ್ಲರೂ ಕಾರ್ ಡೋರ್ ಓಪನ್ ಮಾಡೋದ್ರಿಂದ ಹಿಡಿದು ಬನ್ನಿ ಮೇಡಮ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರುವಾಗ ಅವ್ರನ್ನೆಲ್ಲ ನೋಡಿ ಅನ್ಸುತ್ತಂತೆ, ಓ DC ಅಂತಂದರೆ ಅಥವಾ ಜಿಲ್ಲಾಧಿಕಾರಿ ಅಂತಂದರೆ ಅದು ದೊಡ್ಡ ವಿಷಯ, ನಾನು DC ಆಗ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿತ್ತಾ DC ಆಗೋದು ಹೇಗೆ, ಏನು ಮಾಡಬೇಕು, ನನ್ನಿಂದ ಆಗತ್ತೆ ಆಗೋದಿಲ್ಲ, ಏನಾದರೂ ಗೊತ್ತಿತ್ತಾ? ಇಲ್ಲ, ನಾನು DC ಆಗ್ತೀನಿ ಅಂತ ಅಷ್ಟೇ. ಆಮೇಲೆ SSLC ಆಗುತ್ತೆ. SSLC ಆದಮೇಲೆ PUC ಸೈನ್ಸ್ ತಗೊಳ್ತಾರೆ, ಓದ್ತಾರೆ, ಪುನಃ ಮತ್ತೆ ಇಂಟರ್ವ್ಯೂ ಮಾಡ್ತಾರೆ, ಏನಾಗ್ತೀನಿ ಅಂತ ಕೇಳಿದ್ರೆ ನಾನು IAS ಆಫೀಸರ್ ಆಗ್ತೀನಿ ಅಂತ. ಆಮೇಲೆ ಇಂಜಿನಿಯರಿಂಗ್ಗೆ ಅಂತ ಭೂಪಾಲ್ಗೆ ಹೋಗ್ತಾರೆ. ಭೂಪಾಲ್ಗೆ ಹೋದಾಗ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅವರು ಓದಿದ್ದು ಮದರ್ ಟಂಗಲ್ಲಿ, ಮಾತೃಭಾಷೆಯಲ್ಲಿ. ಅಲ್ಲಿರುವಂತಹ ಇಂಗ್ಲೀಷ್ ಅವರಿಗೆ ಅರ್ಥ ಆಗೋದಿಲ್ಲ. ಅದು ನಿಮಗೆ ಗೊತ್ತಿದೆ, ಆ ಸಿಚುವೇಷನಲ್ಲಿ ಸಿಗುವಂಥ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡೋರೇ ಆಗಿರೋದಿಲ್ಲ. ರೂಮ್ಮೇಟ್ಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಹಳ್ಳಿಯಿಂದ ಬಂದವಳು, ಇಂಗ್ಲೀಷ್ ಬರಲ್ಲ, ಮಾತಾಡೋಕ್ಕೆ ಬರೋದಿಲ್ಲ ಅಂತೆಲ್ಲ ಯೋಚನೆಗಳು ಬರುತ್ತೆ. ಓಕೆ, ಆಕೆಗೂ ಕೂಡ ಅದೇ ಪ್ರಾಬ್ಲಮ್ ಆಗುತ್ತೆ. ಫೋನ್ ಮಾಡಿ ಅಮ್ಮನಿಗೆ ಹೇಳ್ತಾರೆ, ಇಲ್ಲ ಅಮ್ಮ ನಾನು ಓದೋದಿಲ್ಲ, ನಾನು ಊರಿಗೆ ವಾಪಸ್ ಬರ್ತೀನಿ, ಅಲ್ಲೇ ಕಾಲೇಜಲ್ಲಿ ಡಿಗ್ರಿ ಓದ್ತೀನಿ ಅಂತ. ಅವರ ಊರಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಹೋದಂತಹ ಮೊದಲ ಹುಡುಗಿ ಆಗಿರ್ತಾಳೆ ಆಕೆ. ಅಮ್ಮ ಹೇಳ್ತಾರೆ, ನೋಡು ನೀನೇನಾದರೂ ಇಂಜಿನಿಯರ್ ಆಗಲಿಲ್ಲ ಅಂತಂದರೆ ನೀನೊಬ್ಬಳೇ ಅಲ್ಲ, ನಮ್ಮೂರಿನ ಎಲ್ಲ ಹೆಣ್ಣು ಮಕ್ಕಳ ಕನಸು ನುಚ್ಚು ನೂರಾಗುತ್ತೆ. ಸುರಭಿ ಇಂಜಿನಿಯರಿಂಗ್ ಓದೋದಕ್ಕೆ ಹೋಗಿದ್ದಾಳಂತೆ, ನಾವು ಕೂಡ ಹೋಗ್ಬೋದಲ್ಲ ನೆಕ್ಸ್ಟ್ ಅಂತ ಪ್ರೈಮರಿ ಓದ್ತಾ ಇರುವಂಥ ಮಗು ಥಿಂಕ್ ಮಾಡುತ್ತೆ. ಈಗ ನೀವೇನಾದರೂ ಒಂದು ದೊಡ್ಡ ವ್ಯಕ್ತಿ ಆದರೆ ನಿಮ್ಮ ಊರಿನ ಎಲ್ಲ ಮಕ್ಕಳು ನಿಮಗೆ ಹೇಳಲ್ಲ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಓಕೆ, ಈ ಅಕ್ಕ ಈ ಥರ ಸಾಧನೆ ಮಾಡಿದ್ದಾಳೆ, ನಾನು ಕೂಡ ಹಾಗಾಗಬೇಕು ಅಂತ. ಇದು ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ, ಸೆಲ್ಫ್ ಮೋಟಿವೇಶನ್ ಎಷ್ಟೋ ಜನರಿಗೆ ಬರುವಂಥದ್ದು. ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳಿದಾಗ ನಾವು ಒಬ್ಬರಿಬ್ಬರ ಹೆಸರನ್ನ ಹೇಳೋದಕ್ಕೆ ಈಸಿ, ಆದರೆ ನಮ್ಮ ಊರಲ್ಲಿರುವಂಥ ಪ್ರತಿಯೊಬ್ಬ ಸಾಧಕರು ಕೂಡ ನಮ್ಮ ರೋಲ್ ಮಾಡೆಲ್. ನಮ್ಮ ಕ್ಲಾಸಿಗೆ ಪಾಠ ಮಾಡೋದಕ್ಕೆ ಬರುವಂಥ ಟೀಚರೇ ನಮಗೆ ಪ್ರೈಮರಿ ಸ್ಕೂಲಲ್ಲಿ ರೋಲ್ ಮಾಡೆಲ್ ಆಗಿರ್ತಾರೆ. ನಮ್ಮ ಟೀಚರ್ ಥರ ಆಗಬೇಕು, ಇಷ್ಟು ಜನರಿಗೆ ಪಾಠ ಹೇಳುವಂಥ ಒಂದು ಕೆಪಾಸಿಟಿ ನನಗೆ ಬರಬೇಕು ಅಂತ ಅಲ್ವಾ? ಹಾಗೆ ನಿಮ್ಮನ್ನು ನೋಡಿ ಅನ್ಕೋತಾರೆ. ಇಲ್ಲಿ ಸುರಭಿ ಅವರ ಅಮ್ಮ ಅದನ್ನು ಹೇಳ್ತಾರೆ, ನೋಡು ನಿನಗೆ ಎಷ್ಟೇ ಕಷ್ಟ ಆದ್ರೂ ನೀನು ಅದನ್ನು ಕಲಿಯೋದಕ್ಕೆ ಸಾಧ್ಯ, ಇಂಗ್ಲೀಷ್ ಕಲಿಯೋದಕ್ಕಾಗಲಿಲ್ಲ, ಇಂಗ್ಲೀಷಲ್ಲಿ ಮಾತಾಡೋದಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಓಡಿ ಬರಬೇಡ ಅಂತ. ಎಷ್ಟೋ ಜನರಿಗೆ ನನಗೆ ಸ್ಟೇಜ್ ಮೇಲೆ ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಪ್ರಾಜೆಕ್ಟ್ ಮಾಡೋದಕ್ಕಿರುತ್ತೆ, ಸೆಮಿನಾರ್ಗಳಿರುತ್ತೆ, ಎಲ್ಲರೂ ನಗ್ತಾರೆ ಸ್ಟೇಜ್ ಮೇಲೆ ಹೋಗಿ ಮಾತಾಡುವಾಗ. ನಾವು ಅಲ್ಲಿಂದ ಬಿಟ್ಟು ಬಂದರೆ ನಮ್ಮ ಕನಸು ಅರ್ಧಕ್ಕೆ ನಿಂತು ಹೋಗುತ್ತಲ್ಲ ಅಲ್ವಾ? ನಾವು ಅದನ್ನು ಬಿಡಬೇಕಾ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ನೋ, ನೆವರ್.
ನಾನು ಸೋಲೋದಕ್ಕೆಲ್ಲ ಹುಟ್ಟಿರೋದು, ನಾನು ಗೆಲ್ಲೋದಕ್ಕೆ ಹುಟ್ಟಿರೋದು, ಗೆದ್ದೇ ಗೆಲ್ತೀನಿ. ಇವಾಗ ಬರಲಿಲ್ಲ ಅಂತಂದರೆ ಏನಾಯಿತು, ಇಟ್ಸ್ ಓಕೆ, ಮುಂದೆ ಬರುತ್ತೆ, ಕಲ್ತ್ಕೊತೀನಿ. ಯಾರು ಹುಟ್ಟುತ್ತಾ ಬುದ್ಧಿವಂತರಾಗಿರೋದಿಲ್ಲ ಅಂತ. ಸುರಭಿ ಅವರು ಏನು ಮಾಡ್ತಾರೆ, ರೂಮಲ್ಲಿ ಅವರ ಗೋಡೆಗಳ ಮೇಲೆಲ್ಲ ಇಂಗ್ಲೀಷ್ ಪದಗಳನ್ನು, ವೊಕ್ಯಾಬ್ಯುಲರಿಯನ್ನು ಬರೆದು ಅಭ್ಯಾಸ ಮಾಡ್ಕೋತಾರಂತೆ. ಇದಾದಮೇಲೆ ಬೇಕಾದರೆ ನೀವು ನೋಡಿ, ಸುರಭಿ IAS ಅಂತ ಹಾಕಿ ಈ ಸ್ಪೀಚ್ನ ಅವರೇ ಮಾಡಿದ್ದು. ಆ್ಯಂಡ್ ನಾನು ಎಲ್ಲಿ ಹೋದ್ರೂ ಈ ಸ್ಟೋರಿ ಹೇಳೋದಕ್ಕೆ ಕಾರಣ, ಇದೊಂದು ಕಥೆಯಲ್ಲಿ ನೀವು ಎಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅನ್ನೋದಕ್ಕೆ ನಿಮಗೊಂದು ಸ್ಪಷ್ಟತೆ ಸಿಗ್ಬೋದು ಅಂತ. ಅವರಿಗೆ ಅಮ್ಮನ ಒಂದು ಸಪೋರ್ಟ್ ಇದೆ ಅಲ್ಲ, ಆ ಸಪೋರ್ಟೇ ಸಾಕಾಯ್ತಲ್ಲಿ. ಅದಕ್ಕೆ ಹೇಳೋದು, ಅಮ್ಮ ಪ್ರಧಾನ ಪಾತ್ರ ವಹಿಸ್ತಾಳೆ ಕುಟುಂಬದಲ್ಲಿ ಅಂತ ಅಲ್ವಾ. ನೀವು ಕೂಡ ಎಲ್ಲ ಇಲ್ಲೇ ಹೆಣ್ಮಕ್ಳೇ ಇದ್ದೀರಾ, ಎಲ್ಲ ಅಮ್ಮಂದಿರೇ ಇದ್ದಾರೆ, ಎನರ್ಜಿ ಜಾಸ್ತಿನೇ ಇರುತ್ತೆ ನಿಮಗೆ. ಸೊ ಆಮೇಲೆ ಏನಾಯಿತು, ಸುರಭಿ ಅವರು ಓದ್ತಾರೆ, ಇಂಜಿನಿಯರಿಂಗಲ್ಲಿ ಟಾಪರ್ ಆಗ್ತಾರೆ. ಓಕೆ, ಒಳ್ಳೆ ಕೆಲಸ ಸಿಗುತ್ತೆ. ಆವಾಗ ಅವರಿಗೇನೋ 50,000-60,000 ಸ್ಯಾಲ್ರಿ ಏನೋ ಇತ್ತಂತೆ, ಒಂದು 10 years ಲೈಫ್ ಸೆಟಲ್ ಆಯಿತಾ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಖುಷಿ ಸಿಗ್ತಾ ಇಲ್ಲ. ಒಳ್ಳೆ ಸ್ಯಾಲ್ರಿ, ವೀಕೆಂಡೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಅವರಿಗೆ ಅದರಿಂದ ನಾನು ಎಲ್ಲ ಪಡ್ಕೊಂಡಿದ್ದೀನಿ ಅಂತ ಅನಿಸೋದಿಲ್ಲ. ಯಾಕಿರ್ಬೋದು? ಎಸ್, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇವತ್ತು ನೀವೆಲ್ಲ ಏನು ಬರ್ಕೊಂಡಿದ್ದೀರಲ್ಲ ಇಲ್ಲಿ, ಅದೇ ಥರ ಅವರು ಕೂಡ ಅಂದ್ಕೊಂಡಿರ್ತಾರೆ, ನಾನು IAS ಆಗಿರಬೇಕು, ಆ ಗೌರವ ನನಗೆ ಸಿಗಬೇಕು ಅಂತ, ಆ ಸ್ಥಾನಕ್ಕೆ ನಾನು ಹೋಗಬೇಕು, ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು, ನನ್ನನ್ನು ಎಲ್ಲರೂ ಗೌರವದಿಂದ ಕಾಣ್ತಾರೆ ಅನ್ನೋದು ಆ ಚಿಕ್ಕ ಮಗುವಿನ ಮನಸ್ಸಿಗೆ ಅರ್ಥ ಆಗಿತ್ತು. ಅಂದರೆ ಗೌರವವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು. ಅಮ್ಮ ಹೇಳ್ತಾರೆ, ನಿನಗೆ ಈ ಥರ ಖುಷಿ ಇಲ್ಲದೆ ಇರೋದಕ್ಕೆ ಕಾರಣ ಇದು ಕೂಡ ಆಗಿರಬಹುದು. ಬಹುಶಃ ನೀನು IAS ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೆ, ಆ ನಿಟ್ಟಲ್ಲಿ ನೀನು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ, ನೀನು ಯಾಕೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಓದಬಾರ್ದು ಅಂತ. ಓಕೆ, ಓದೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನೀವು ಕೂಡ ಆಗ್ಬೋದು ಆಫ್ಟರ್ ಯುವರ್ ಡಿಗ್ರಿ. ಗೊತ್ತಲ್ಲ, ಇಲ್ಲಿ ಎಷ್ಟು ಜನ ಇದ್ದೀರಾ IAS IPS ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿರೋರು. ಇವರು ಓದೋದಕ್ಕೆ ಶುರು ಮಾಡ್ತಾರೆ. ಆದರೆ ಎಜುಕೇಷನ್ ಮುಗ್ದ ಮೇಲೆ ಒಂದ್ಸಲ ಸ್ಯಾಲ್ರಿ ಕೈಗೆ ಬಂದ ತಕ್ಷಣ ನನಗೆ ಯಾಕೆ ಈ ಓದು, ಇಷ್ಟೆಲ್ಲ ಕಷ್ಟಪಡೋದು ಯಾಕೆ ಅಂತ ಬರುತ್ತೆ. ಅದೊಂದು ತಪಸ್ಸಿದ್ದ ಹಾಗೆ. ಓಕೆ, ಆ ತಪಸ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಕೇವಲ ಓದೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರಬೇಕಾಗತ್ತೆ, ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ನಿಮ್ಮಿಂದ ಆಗೋದಿಲ್ಲ. ನಿಮ್ಮ ಎಂಟರ್ಟೈನ್ಮೆಂಟ್, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್, ನಿಮ್ಮ ಬೇರೆ ಕನೆಕ್ಷನ್ ಎಲ್ಲವನ್ನು ಬಿಟ್ಟು, ಮೊಬೈಲನ್ನು ಬಿಟ್ಟು, ಅಂದರೆ ರಿಸರ್ಚ್ ಮಾಡೋದಕ್ಕೆ ಅಥವಾ ಏನಾದರೂ ಯೂಸ್ಫುಲ್ ವಿಷಯ ಮಾಡೋದಕ್ಕೆ ಓಕೆ, ಟೈಮನ್ನು ವೇಸ್ಟ್ ಮಾಡೋ ಹಾಗೆ ಇಲ್ಲ. 15ರಿಂದ 16 ಗಂಟೆಗಳ ಕಾಲ ಓದಬೇಕಾಗತ್ತೆ. ಇವ್ರಿಗೆ ಓದಿ ಓದಿ ಬೋರ್ ಆಗುತ್ತೆ. ಅಯ್ಯೋ ಬೇಕಾ, ಒಳ್ಳೆ ಸ್ಯಾಲ್ರಿ ಇದೆ, ಇಷ್ಟೆಲ್ಲ ಇದ್ದ ಮೇಲೆ ನಾನು ಯಾಕೆ ಪುನಃ ಓದಬೇಕು ಅನ್ನುವಂಥ ಯೋಚನೆ ಬಂದದೆ ತಡ ಅಮ್ಮನ ಹತ್ರ ಹೇಳ್ತಾರೆ, ಅಮ್ಮ ನನ್ನಿಂದ ಆಗೋದಿಲ್ಲ, ಬಿಟ್ಬಿಡ್ತೀನಿ ಅಂತ. ಅವ್ರ ಅಮ್ಮ ಇಲ್ಲ ಇಲ್ಲ ಇಲ್ಲ, ನೀನು ಈ ಥರ ಹೇಳಿದ್ರೆ ನಾನು ಒಪ್ಪಲ್ಲ. ನೋಡು, ನಾನು 30 ಜನ ಇರುವಂಥ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡಬೇಕು. ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಅವಳಿಗೇನು ರಿಲ್ಯಾಕ್ಸೇಷನ್ ಇರಲಿಲ್ಲ. ಅವಳಿಗೆ ಅಂತ ಒಂದಿಷ್ಟು ಕೆಲಸಗಳು ಫಿಕ್ಸ್ ಆಗಿರ್ತಾ ಇತ್ತು, ಅವಳು ಅದನ್ನು ಮಾಡಿ ಹೋಗಬೇಕಿತ್ತು. ಅವಳಿಗೆ ಸ್ಕಿನ್ಗೆ ಸಂಬಂಧಪಟ್ಟಂಥ ಏನೋ ಕಾಯಿಲೆ ಇರುತ್ತೆ ಆಯಿತಾ. ನೋಡಿ, ಕೆಲವೊಂದು ಲಿಮಿಟೇಷನ್ಸನ್ನ ಮೀರಿ ಹೆಣ್ಮಕ್ಳು ಕೆಲಸ ಮಾಡೋದು ನೋಡಿದರೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂತ. ಅವರು ಕಂಪ್ಲೀಟ್ ಅವ್ರನ್ನ ಕವರ್ ಮಾಡ್ಕೋಬೇಕು. ಅವರು ಕಂಪ್ಲೀಟಾಗಿ ಅದನ್ನು ಓವರ್ಕಮ್ ಆಗಿ ಒಂದು ಕಡೆ ಮನೇನ ಮೇಂಟೈನ್ ಮಾಡಬೇಕು, ಇನ್ನೊಂದು ಕಡೆ ಆಫೀಸ್, ಇನ್ನೊಂದು ಕಡೆ ಅವ್ರಿಗಿರುವಂಥ ಹೆಲ್ತ್. ನೋಡು, ನನಗೆ ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದ್ರೂ ನಾನೇ ಕೆಲಸ ಮಾಡ್ತಾ ಇದ್ದೀನಿ, ನಿನಗೇನು ಮಕ್ಕಳಿದಾರಾ, ಮದುವೆ ಆಗಿದೆಯಾ, ನಾವು ಮನೇಲಿ ನಿನ್ನ ಹತ್ರ ಹಣ ಕಳಿಸು ಅಂತ ಕೇಳ್ತಿದ್ದೀವ, ನೀನು ಯಾಕೆ ಓದಬಾರ್ದು